ಅವರು ಸೋತ್ರು ಅಂತ ಅವರು ಕುಗ್ಲಿಲ್ಲ ಆಯ್ತಾ. ಅವರು ಇನ್ನೂ ಜನಗಳ ಒಂದು ಪ್ರೀತಿಯನ್ನ ಗಳಿಸ್ಕೊತಾನೆ ಇದ್ದಾರೆ. ಸ್ವಂತ ಅಣ್ಣ ತಮ್ಮದಿರೇ ಕೊಡದೇ ಇರುವಂತ ಕಾಲ ಇದು, ಆಸ್ತಿಗೋಸ್ಕರ ಮಾಡುವಂತ ಕಾಲ ಇದು. ಜನನಾಯಕರಾಗಬೇಕು ಈ ಕ್ಷೇತ್ರದಲ್ಲಿ. ಸೋತಿದ್ರೇನೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಇನ್ ಗೆದ್ದಿದ್ರೆ ಅವ್ರು ಇನ್ನೆಷ್ಟು ಕೆಲಸ ಮಾಡ್ಬೋದಾಗಿತ್ತು. ಎಷ್ಟೇ ಒಡವೆ ಇದ್ರೇನು ಅರಿಶಿನ ಕುಂಕುಮ ಹೂವು ಬಳೆ ಇವೇನೇ ಅವ್ರಿಗೆ ಮುತ್ತೈದೆ ಸ್ಥಾನ ಕೊಡೋದು. ಎಷ್ಟೋ ಹೆಣ್ಮಕ್ಳಿಗೆ ಬಾಗಿಣನೇ ಸಿಕ್ಕಲ್ಲ, ತಂದೆ ತಾಯಿ ಮನೆಯಲ್ಲಿ ಎಷ್ಟೋ ಕಣ್ಣೀರ್ ಹಾಕ್ತಿದ್ದಾರೆ. ಮುಂದೆ ಅವ್ರು ನಿಜವಾಗ್ಲೂ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಇದು ನಮ್ಗೆ ಖಂಡಿತ ಇದೆ. ಗೆದ್ದೇ ಗೆಲ್ತಾರೆ. ಸಚ್ಚಿ ಅಣ್ಣಗೆ ಜೈ. ನಾನು ಇವತ್ತು ಶ್ರೀರಂಗಪಟ್ಟಣದಲ್ಲಿದ್ದೀನಿ. ಶ್ರೀರಂಗಪಟ್ಟಣದ ಅಂದ್ರೆ ಟೌನ್ ಲಿಮಿಟ್ ನ 23 ವಾರ್ಡ್ ನ ಮಹಿಳೆಯರಿಗೆ ಇವತ್ತು ಬಾಗಿನ ಕೊಡುವಂತಹ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಬಾಗಿನವನ್ನ ಪಡ್ಕೊಂಡಂತಹ ಮಹಿಳೆಯರು ನನ್ನೊಂದಿಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಏನ್ ಹೇಳ್ತೀರಾ ಮೇಡಮ್, ಇವತ್ತು ಸಚ್ಚಿದಾನಂದ ಅವರು ಬಾಗಿನವನ್ನ ಕೊಟ್ಟಿದ್ದಾರೆ. ಸುಮಾರು ನಗರದ 23 ವಾರ್ಡ್ ನ ಮಹಿಳೆಯರಿಗೆ ಬಾಗಿನ ವಿತರಣೆ ಮಾಡಿರುವಂತದ್ದು. ನೀವು ಬಾಗಿನವನ್ನ ಪಡ್ಕೊಂಡಿದ್ದೀರಿ, ಏನ್ ಹೇಳ್ತೀರಿ ಸಂದರ್ಭದಲ್ಲಿ? ಖಂಡಿತ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಅದೇ ಖುಷಿ ತಾನೆ. ಬಾಗಿನ ಅರಿಶಿನ ಕುಂಕುಮ ಸೀರೆ ಈಗ ತವ್ರ ಮನೆಯಿಂದ ಬರುವಂತದ್ದು ಅದೆಲ್ಲ ಈಗ ನಮ್ಗೆ ಸಚ್ಚಿ ಅಣ್ಣ ಅವರು ಕೊಟ್ಟರು ತುಂಬಾ ಖುಷಿಯಾಗಿದೆ. ಎಲ್ಲಾ ಹೆಣ್ಮಕ್ಳಿಗೂ ಅಷ್ಟೇ ತುಂಬಾ ಖುಷಿಯಾಗಿದೆ. ಇನ್ನು ನಮ್ಗೆ ಅವರೇ ನೆಕ್ಸ್ಟ್ ಬಂದು ನಮ್ಗೆ ಇನ್ನ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ಮುಂದೆ ಅವ್ರು ನಿಜವಾಗ್ಲೂ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಇದು ನಮ್ಗೆ ಖಂಡಿತ ಇದೆ. ಗೆದ್ದೇ ಗೆಲ್ತಾರೆ. ಸಚ್ಚಿ ಅಣ್ಣಗೆ ಜೈ. ಕಳೆದ 15 ವರ್ಷಗಳಿಂದ ಕೂಡ ಸಮಾಜಮುಖಿ ಕೆಲಸವನ್ನ ಸಚ್ಚಿದಾನಂದ ಅವರು ಮಾಡ್ತಾ ಇರುವಂತದ್ದು. ಎಷ್ಟು ಹೆಮ್ಮೆ ಆಗುತ್ತೆ. ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ಕೂಡ ಆಗಿದ್ರು, ಬಿಜೆಪಿ ಅಭ್ಯರ್ಥಿ. ಏನ್ ಹೇಳ್ತೀರಿ? ಖಂಡಿತ ಅವರು ಸೋತ್ರು ಅಂತ ಅವರು ಕುಗ್ಲಿಲ್ಲ ಆಯ್ತಾ. ಅವರು ಇನ್ನೂ ಜನಗಳ ಒಂದು ಪ್ರೀತಿಯನ್ನ ಗಳಿಸ್ಕೊತಾನೆ ಇದ್ದಾರೆ. ಮುಂದಿನ ಸತಿ ಅವರು ಗೆದ್ದೇ ಗೆಲ್ತಾರೆ. ಖಂಡಿತವಾಗ್ಲೂ ಗೆಲ್ತಾರೆ. ಅವ್ರು ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ನಾನು ಏನ್ ಕೇಳ್ಕೊತೀನಿ ಅಂದ್ರೆ ಮುಂದೆ ಬರೋ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಸಿ, ಖಂಡಿತವಾಗ್ಲೂ ಗೆಲ್ಸಿ. ಅವ್ರನ್ನ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಗಳನ್ನ ಮಾಡಿ ನಮ್ಗೆ ಒಳ್ಳೆ ಒಂದು ಬೆಳವಣಿಗೆಯನ್ನ ತಂದು ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಏನ್ ಹೇಳ್ತೀರಿ? ಇವತ್ತು ನಿಮ್ಮ ಸಚ್ಚಿದಾನಂದ ಅವರು ಬಾಗಿನವನ್ನ ಕೊಟ್ಟಿದ್ದಾರೆ. 3000ಕ್ಕೂ ಅಧಿಕ ಮಹಿಳೆಯರಿಗೆ ಬಾಗಿನ ಕೊಟ್ಟಿರುವಂತದ್ದು. ಬಾಗಿನ ಪಡ್ಕೊಂಡಿದ್ದೀರಿ, ಏನ್ ಹೇಳ್ತೀರಿ? ತುಂಬಾ ಖುಷಿಯಾಗಿದೆ ಸರ್. ನಮ್ಮ ಸ್ವಂತ ಅಣ್ಣ ತಮ್ಮದಿರೇ ಕೊಟ್ಟಷ್ಟು ಖುಷಿಯಾಗಿದೆ. ನಾವು ಬಿಜೆಪಿಲೇ ಕೆಲಸ ಮಾಡ್ತಾ ಇದೀವಿ. ನಾವು ತಾಲೂಕು ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ. ಮೊದ್ಲಿಂದನೂ ಈಗ ಬಂದ್ರು ಅವ್ರು ಇಷ್ಟು ಮತಗಳನ್ನ ತಗೊಂಡು ಇದ್ ಮಾಡವ್ರೆ. ಮುಂದೆನೂ ಅವ್ರು ಗೆದ್ದು ಬರ್ತಾರೆ ಅನ್ನೋ ಖುಷಿಲಿ ನಾವಿದ್ದೀವಿ ಸರ್. ಓಕೆ, ಅಂದ್ರೆ ಗೆದ್ದಂತ ಅಭ್ಯರ್ಥಿಗಿಂತ ಸೋತಂತ ಅಭ್ಯರ್ಥಿ ಆಗಿರುವಂತಹ ಸಚ್ಚಿದಾನಂದ ಅವರು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಹೇಳಿ ಶ್ರೀರಾಮ್ ಅವರು ಕೂಡ ಶ್ಲಾಘನೆ ಮಾಡಿದ್ರು. ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಅವ್ರಿಗೆ ಈಗ ಸೋತಿದ್ರೇನೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಇನ್ ಗೆದ್ದಿದ್ರೆ ಅವ್ರು ಇನ್ನೆಷ್ಟು ಕೆಲಸ ಮಾಡ್ಬೋದಾಗಿತ್ತು, ಬಡವರಿಗೆ ಎಷ್ಟು ಹೆಲ್ಪ್ ಮಾಡ್ಬೋದಾಗಿತ್ತು ಅಂತ ನಮ್ಗೆ ಈಗ ಅನ್ನಿಸ್ತಾ ಇದೆ ಸರ್. ನಮ್ಗೆ ಯಾಕೆ ಉಳಿಸ್ಕೊಂಡಿಲ್ಲ, ಗೆಲ್ಸ್ಕೊಂಡಿಲ್ಲ ನೀವು ಅವ್ರನ್ನ ಅಂತ? ಏನ್ ಮಾಡೋಣ ಸರ್, ಈ ಬಿಟ್ಟಿ ಭಾಗ್ಯಗಳಿಂದ ಅವ್ರು ಸ್ವಲ್ಪ ಹಿಂದುಳಿದ್ರು ಅಂತ ಅನ್ಸುತ್ತೆ. ಈಗ ನಿಯತ್ತಾಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತೆ ಕಿಟ್ಗಳು ಕೊಡ್ತಿದ್ದಾರೆ, ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಶ್ಲಾಘನೀಯವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಓಕೆ, ಬಿಜೆಪಿಯಲ್ಲಿ ಕಾರ್ಯಕರ್ತರಾಗಿ ಅಂತ ಹೇಳಿದ್ರಿ. ಅದನ್ನ ಬದಿಗಿಟ್ಟು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಸಚ್ಚಿದಾನಂದ ಅವರು ಕಳೆದ 15 ವರ್ಷಗಳಿಂದ ಕೂಡ ಜನಸೇವೆ ಕೆಲಸ ಮಾಡ್ತಿದಾರಂತೆ. ಏನ್ ಅನ್ಸುತ್ತೆ ನಿಮಗೆ? ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಾ ಇದೆ ಸರ್. ನಮಗೂನುವೆ ತುಂಬಾ ಚೆನ್ನಾಗಿ ಪ್ರತಿ ಹಳ್ಳಿಗೂ ಹೋಗಿ ಅವ್ರು ಕೆಲಸಗಳು ಮಾಡ್ತಾ ಇದ್ದಾರೆ ಸರ್. ಅದರಿಂದ ತುಂಬಾ ಇದು ಬಡವರಾಗ್ಲಿ, ಶ್ರೀಮಂತರಾಗ್ಲಿ, ವಯಸ್ಸಾದವರಾಗ್ಲಿ, ಬಡವ್ರ ಮಕ್ಕಳಾಗ್ಲಿ, ಈಗ ಗಂಜಾಮದಲ್ಲೇ ಹೇಳಿದ್ರು ಶಾಲೆ ಮತ್ತೆ ಪುನರುತ್ಥಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅದೇ ತರ ಬೇರೆ ಹಳ್ಳಿಗಳಲ್ಲೂ ಯಾವ ಕೆಲಸ ನೆನೆಗುಂದಿದೆ ಅದೆಲ್ಲ ಮಾಡ್ಕೊಡ್ತಾ ಇದ್ದಾರೆ ಅಂತ, ಮಾಡ್ಕೊಡ್ತಾರೆ ಮುಂದೆನೂ ಅಂತ ನಮ್ಗೆ ಖುಷಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಾಗಿನ ಕೊಡುವಂತಹ ಸಂಪ್ರದಾಯನೇ ನಶಿಸಿ ಹೋಗ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಿದೆ. ಇವತ್ತು ಬಾಗಿನವನ್ನು ಪಡ್ಕೊಂಡಿರುವಂತದ್ದು ಎಷ್ಟು ನಿಮಗೆ ಹೆಮ್ಮೆ ಆಗುತ್ತೆ ಅನ್ನುವಂಥದ್ದು. ಅಣ್ಣನ ಸ್ಥಾನದಲ್ಲಿ, ತಮ್ಮನ ಸ್ಥಾನದಲ್ಲಿ ಬಾಗಿನವನ್ನು ಪಡ್ಕೊಂಡಿದ್ದೀರಿ ಸರ್. ಸ್ವಂತ ಅಣ್ಣ ತಮ್ಮದಿರೇ ಕೊಡದೇ ಇರುವಂತ ಕಾಲ ಇದು, ಆಸ್ತಿಗೋಸ್ಕರ ಮಾಡುವಂತ ಕಾಲ ಇದು. ಇದ್ರಲ್ಲಿ ಸಚ್ಚಿದಾನಂದ ಅವರು ಪ್ರತಿ ಮಹಿಳೆಯರನ್ನು ಕರೆಸಿ, ಪ್ರತಿ ಹಳ್ಳಿಯಿಂದ ಕರೆಸಿ ಎಲ್ರಿಗೂ ಬಾಗಿನ ಕೊಡುವಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಕೊನೆಯದಾಗಿ ಸಚ್ಚಿದಾನಂದ ಅವರಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್? ಹೀಗೆ ನಮ್ಮ ಎಲ್ಲರ ಪ್ರತಿ ಮಹಿಳೆಯರ ಆರೈಕೆ ಅವರು ಮತ್ತೆ ಗೆದ್ದು ಬಂದು ಶ್ರೀರಂಗಪಟ್ಟಣದ ಅವರು MLA ಆಗ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಧನ್ಯವಾದಗಳು. ಇದಿಷ್ಟು ಮೇಡಮ್, ಏನ್ ಹೇಳ್ತೀರಿ ಇವತ್ತು ಬಾಗಿನವನ್ನ ಪಡ್ಕೊಂಡಿರುವಂತದ್ದು? ನೋಡಿ, ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರಾದಂತಹ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂತಹ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಸಚ್ಚಿದಾನಂದ ಅಣ್ಣನವರು ಈ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ 3000ಕ್ಕೂ ಮಿಗಿಲಾದಂತಹ ಹೆಣ್ಣು ಮಕ್ಕಳಿಗೆ ಇವತ್ತು ಬಾಗಿನವನ್ನ ನೀಡಿದ್ದಾರೆ. ವಿಶೇಷ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇವತ್ತು ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ನೀಡಲಿದ್ದಾರೆ. ಮತ್ತು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಬಳೆಗಳು, ಅರಿಶಿನ ಕುಂಕುಮ ಇದೊಂದು ಅವರಿಗೆ ಭೂಷಣ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಈ ಒಂದು ಬಾಗಿನದ ಅರ್ಥ ಹೆಣ್ಣು ಮಗಳಿಗೆ ಸೌಭಾಗ್ಯ, ಸಮೃದ್ಧಿ, ಸಂಪತ್ತು, ಆಯುಷ್, ಆರೋಗ್ಯ, ಕೀರ್ತಿ ಗಳಿಸಲಿ ಅಂತ ಹೇಳಿ ಇವತ್ತು ಸಚ್ಚಿದಾನಂದಣ್ಣವರು ಎಲ್ಲಾ ಹೆಣ್ಮಕ್ಳಿಗೆ ಪ್ರೀತಿಯಿಂದ ಅವರ ತಂದೆಯ ಚಾರಿಟಬಲ್ ಟ್ರಸ್ಟ್ ಇಂದ ಏನೇ ಒಂದು ಬಾಗಿನವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾವು ಅವರಿಗೆ ಶುಭವನ್ನ ಹಾರೈಸ್ತೇವೆ. ಮುಂದಿನ ದಿನಗಳಲ್ಲಿ ಅವರು ಏನು ಮಾತನ್ನ ಹೇಳ್ತಾ ಇದ್ದರು, ನಾನು ಜನಗಳ ಮಧ್ಯೆ ಜನರಿಗೋಸ್ಕರ ಇರ್ತೇನೆ ಅಂತ ಹೇಳಿ ಅವರು ಜನನಾಯಕರಾಗಬೇಕು. ಈ ಕ್ಷೇತ್ರದಲ್ಲಿ, ಈ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಶಾಸಕರಾಗಿ ಗೆದ್ದು ಬರಬೇಕು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸೇವೆಯನ್ನು ಮಾಡುವಂತಹ ಶಕ್ತಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ದೇವಿ ನೀಡಲಿ, ಅವರ ಕುಟುಂಬಕ್ಕೆ ಒಳಿತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಹಾರೈಸ್ತೇನೆ ಸರ್. ಚುನಾವಣೆಯಲ್ಲಿ ಹಿನ್ನಡೆ ಆದ್ರೂ ಕೂಡ ಅದೇ ಆಶಾಭಾವನೆಯಲ್ಲಿ ಕುಗ್ಗದೆ ಜನರ ಸೇವೆ ಮಾಡ್ತಿರುವಂತದ್ದು, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂತದ್ದು ಕಡಿಮೆ ಆಗ್ತಿದ್ರೆ ನಚಿಸಿ ಹೋಗ್ತಿರುವಂತದ್ದು, ಅಣ್ಣನ ಸ್ಥಾನದಲ್ಲಿ ತಮ್ಮನ ಸ್ಥಾನದಲ್ಲಿ ಬಾಗಿನ ಕೊಡುವಂತದ್ದು ನಿಮಗೆ ಎಷ್ಟು ಹೆಮ್ಮೆ ತರತ್ತೆ, ಹೆಮ್ಮೆ ಆಗ್ತಿದೆ? ನಿಜವಾಗಿಯೂ ಇವತ್ತು ಆಧುನಿಕತೆ, ಒಂದು ತಂತ್ರಜ್ಞಾನ ಏನು ಬೆಳೆಯುತ್ತಾರ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ನೀವು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ಮರೆಮಾಚುತ್ತಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಅಣ್ಣ ಒಂದು ನಮ್ಮ ಹಿಂದೂ ಧಾರ್ಮಿಕ ಸಂಪ್ರದಾಯವನ್ನ ಪಾಲನೆಯನ್ನ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಬಾಗಿನವನ್ನು ಕೊಡ್ಬೇಕು ಅಂತ ಹೇಳಿ ಒಂದು ದೊಡ್ಡ ಮನಸ್ಸನ್ನ ಮಾಡಿ ಇವತ್ತು ಹೆಣ್ಮಕ್ಳಿಗೆ ಬಾಗಿನವನ್ನ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ನಮ್ಮ ಎಲ್ಲಾ ಹೆಣ್ಮಕ್ಳ ಪರವಾಗಿ ಮತ್ತು ಇವತ್ತು ನಮ್ಮ ತಂಡ ಏನು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಬಾಗಿನವನ್ನ ಪಡ್ಕೊಂಡಂತಹ ಮಹಿಳೆಯರು ಹೇಳುವಂತದ್ದು. ಹಾಗೆ ನಮ್ಮೊಂದಿಗೆ ಇನ್ನೊಬ್ರು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಏನ್ ಹೇಳ್ತೀರಾ ಮೇಡಮ್, ಇವತ್ತು ಬಾಗಿನವನ್ನ ಕೊಡುವಂತಹ ಕಾರ್ಯಕ್ರಮ, ಬಾಗಿನವನ್ನ ಪಡ್ಕೊಂಡಿದ್ದೀರಿ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಅಂದ್ರೆ ಈಗ ಈ ಸಂದರ್ಭದಲ್ಲಿ ಬಾಗಿನ ಎಲ್ಲ ತಗೊಂಡಿದ್ದಾರೆ, ತುಂಬಾನೇ ಖುಷಿ ಆಗ್ತದೆ. ಹೆಣ್ಮಕ್ಳಿಗೆ ಎಷ್ಟೇ ಒಡವೆ ಇದ್ರುವೆ ಇದೇನೆ ಅವ್ರಿಗೆ ಖುಷಿ ತರಿಸುತ್ತೆ. ಎಷ್ಟೇ ಒಡವೆ ಇದ್ರೇನು ಅರಿಶಿನ, ಕುಂಕುಮ, ಹೂವು, ಬಳೆ ಇವೇನೇ ಅವ್ರಿಗೆ ಮುತ್ತೈದೆ ಸ್ಥಾನ ಕೊಡೋದು. ಇದರಿಂದ ಎಲ್ಲರ ಮಹಿಳೆಯರಿಗೂ ತುಂಬಾ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಈ ಕಾರ್ಯಕ್ರಮವನ್ನು ಏರ್ಪಡಿಸುವ ಸಚ್ಚಿದಾನಂದ ಅವರಿಗೆ, ಶ್ರೀರಂಗಪಟ್ಟಣ ತಾಲೂಕಿನ ಮಹಿಳೆಯರೆಲ್ಲರೂ ಸಚಿವನಿಗೆ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿ ಗೆಲ್ಲಿಸಬೇಕು ಅಂತ ನಾನು ಕೋರ್ಕೋತೀನಿ. ಹಾಗೆ ಇನ್ನಷ್ಟು ಮಹಿಳೆಯರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ಬಾಗಿನ ಕೊಡುವಂತಹ ಕಾರ್ಯಕ್ರಮ ನೀವು ಕೂಡ ಭಾಗಿಯಾಗಿದ್ರಿ, ಏನ್ ಹೇಳ್ತೀರಿ? ಸರ್, ನಮ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಒಡಹುಟ್ಟದ ಒಂದ್ ತವ್ರ ಮನೆಯಿಂದ ಉಡುಗೊರೆ ಸಿಗುತ್ತಲ್ಲ, ನಾವ್ ಎಷ್ಟೇ ಹೊರಗಡೆ ಮದ್ವೆಗೆ ಹೋದ್ರು ಕೊಟ್ಟೆಣ್ಣು ಕುಲುಕೊರ್ಗು ಅಂತಾರಲ್ಲ, ಸೊ ಆ ತರ ನಮ್ಗೆಲ್ಲರಿಗೂ ಸಚಿವಣ್ಣವರು ನಮ್ಗೆ ಒಂದ್ ಅಣ್ಣ ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಧೈರ್ಯವಾಗಿ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾಳೆ ಮುಂದೊಂದ್ ದಿನ ನಮ್ ಸಚಿವಣ್ಣವರು MLA ಆಗಿ ನಮ್ಮ ಕ್ಷೇತ್ರನ ಇನ್ನೂ ಸ್ವಲ್ಪ ಇದ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸೊ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ. ಹೆಣ್ಮಕ್ಳಿಗೆ ಇವತ್ತು ತುಂಬಾನೇ ಖುಷಿಯಾಗಿದೆ ನಾವು ಬಾಗಿನ ತಗೊಂಡ್ರಿಂದ. ಸೊ ಈ ಒಂದು ಸಂತೋಷನ ನಾವೆಲ್ಲರ ಜೊತೆನೂ ಹಂಚ್ಕೊಂಡಿದೀವಿ. ಸೊ ಅದ್ರಲ್ಲಿ ನೀವು ನಮ್ ಜೊತೆ ಭಾಗಿಯಾಗಿ ತುಂಬಾ ಧನ್ಯವಾದಗಳು. ಸಚಿವಣ್ಣನ್ಗೆ ಜೈ. ಏನ್ ಹೇಳ್ತೀರಿ ಮೇಡಮ್, ನೀವು ಬಾಗಿನವನ್ನ ಪಡ್ಕೊಂಡಿದ್ದೀರಿ, ನೀವು ಮಾತಾಡ್ತೀರಾ? ಏನ್ ಹೇಳ್ತೀರಾ ಸಚ್ಚಿದಾನಂದನವರು, ಏನ್ ಹೇಳ್ತೀರಾ? ಸಚ್ಚಿದಾನಂದನವರು ಈ ದಿನ ಹೆಣ್ಮಕ್ಳಿಗೆ ಬಾಗಿನ ಕೊಟ್ಟಿ ಎಲ್ಲ ಸಂತೋಷ ಪಡಿಸಿದ್ದಾರೆ. ಅವ್ರಿಗೆ ದೇವ್ರು 100 ವರ್ಷ ಕಾಯಸ ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಅಂತ ನಾವೆಲ್ಲರೂ ಹಾರೈಸ್ತೇವೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂತಹ ಸಂಪ್ರದಾಯ ಒಂದ್ ಕಡೆ ನಶಿಸಿ ಹೋಗ್ತಾ ಇದೆ. ಇವತ್ತು ನಿಮ್ಮನ್ನ ಗುರುತಿಸಿದ್ದಾರೆ, 3000ಕ್ಕೂ ಅಧಿಕ ಮಹಿಳೆಯರಿಗೆ ಬಾಗಿನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಎಲೆಕ್ಷನ್ ಮುಂದೆ ಹೋಯ್ತಾ ಇದ್ದಂಗೆ ಅವರು ಎಲ್ಲಾದ್ರಲ್ಲೂ ಭಾಗ್ಯವಾಗಿ ಬರ್ಬೇಕು ಅಂತ ನಾವು ಸಂತೋಷ ಪಡ್ತಾ ಇದ್ದೀವಿ. ಹೇಳಿ ಮೇಡಮ್, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಬಾಗಿನವನ್ನು ಪಡ್ಕೊಂಡಿದ್ದೀರಿ, 3000ಕ್ಕೂ ಅಧಿಕ ಮಹಿಳೆಯರಿಗೆ ಬಾಗಿನ ವಿತರಣೆ ಮಾಡಿದ್ದಾರೆ ಸಚ್ಚಿದಾನಂದ ಅವರು, ಏನ್ ಹೇಳ್ತೀರಿ? ಮೊದಲಿಗೆ ಸಚಿನ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಎಷ್ಟೋ ಹೆಣ್ಮಕ್ಳಿಗೆ ಬಾಗಿನ ಸಿಕ್ಕಲ್ಲ, ತಂದೆ ತಾಯಿ ಮನೆಯಲ್ಲಿ ಎಷ್ಟೋ ಕಣ್ಣೀರು ಹಾಕ್ತಿದ್ದಾರೆ. ಇದರಿಂದ ತುಂಬಾ ಖುಷಿ ಆಗುತ್ತೆ ಜನಕ್ಕೆ. ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಸಕಲ ಐಶ್ವರ್ಯ ಕೊಟ್ಟು ಮುಂದೆ ಕ್ಯಾಂಡಿಡೇಟ್ ಅಲ್ಲಿ ಒಳ್ಳೆ ಹೆಸರು ತರಲಿ ಅಂತ ಕೇಳ್ಕೊಳ್ತೀವಿ. ಇದಿಷ್ಟು ಬಾಗಿನವನ್ನ ಪಡ್ಕೊಂಡಂತಹ ಮಹಿಳೆಯರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಶ್ರೀರಂಗಪಟ್ಟಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.